ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯ ಜೊತೆಗೆ ಇಲ್ಲಿ ಕಾವೇರಿ ಹೋಗೋದು ಜೈಲಿಗ, ಆಸ್ಪತ್ರೆ ಓ ಮೈ ಗಾಡ್, ಪರಪ್ಪನ ಆಗ್ರಹ ಅರಿವನ್ನ ಪ್ರವೇಶ ಮಾಡಿಬಿಟ್ರೆ ಕಾವೇರಿ ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲವೂ ಕೂಡ ಅನ್ಕೊಂಡಾಗೆ ಆಗಿದ್ರೆ ಪಾಪ ಕಾವೇರಿ ಮನೆಗೆ ಬರಬೇಕಿತ್ತು. ಆದರೆ ಕಾವೇರಿ ಅನ್ಕೊಂಡಾಗ ಏನೂ ಆಗಿಲ್ವ, ಎಲ್ಲ ಕೂಡ ಸತ್ಯದ ಪರ, ನ್ಯಾಯದ ಪರ ಎಲ್ಲ ಕೂಡ ನಡೆದಿದೆ ಅಂತಾನೆ ಹೇಳ್ಬಹುದು. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗಿರಿಜಾ ಕೋರ್ಟಿಗೆ ಬರೋದಿಲ್ಲ ಅಂತ ತುಂಬ ಆತ್ಮವಿಶ್ವಾಸದಲ್ಲಿದ್ದರು ಸೌದಾಮಿನಿ ಮತ್ತು ಕಾವೇರಿ. ಬಿಕಾಸ್ ಅವರು ಅಷ್ಟರ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿದ್ರು. ಸುಪ್ರೀತಾ ಮತ್ತು ಗಿರಿಜಾ ಮೇಲೆ ಚಿಂಗಾರಿ ಕಡೆ ರೌಡಿಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸಿದ್ರು, ಅವರ ಕಸ್ಟಡಿಗೆ ಗಿರಿಜಾನ ತಗೊಂಡಿದ್ರು. ಆ ಒಂದು ಹೋಪ್ಸಲ್ಲೇ ಈ ಕಡೆ ಕಾವೇರಿ ಮತ್ತು ಸೌದಾಮಿನಿ ಕೋರ್ಟಲ್ಲಿ ನಿಂತಿದ್ರು. ಸೌದಾಮಿನಿ ಅಂತೂ ಅದೇ ಹೋಪ್ಸಲ್ಲಿ ವಾದ ಮಾಡ್ತಾ ಇದ್ರು. ಆದರೆ ಎಲ್ಲವನ್ನ ಕೂಡ ತಲೆ ಕೆಳಗೆ ಮಾಡಿದ್ದು ವೈಷ್ಣವ್ ಎಂಟ್ರಿ ಕೊಟ್ಟಿದ್ದೆ, ಗಿರಿಜಾ ಜೊತೆ ಎಂಟ್ರಿ ಕೊಟ್ಟರು ವೈಷ್ಣವನ ಎಂಟ್ರಿ ಇಲ್ಲಿ ಕಾವೇರಿಯ ಕತೆ ಖುಲಾಸ್ ಅಂತಾನೆ ಹೇಳ್ಬಹುದು. ಸ್ವತಃ ತಾಯಿಗೆ ಶಿಕ್ಷೆ ಕೊಡ್ಸೋಕೆ ವೈಷ್ಣವ್ ಮುಂದಾದ. ಬಿಕಾಸ್ ಅವನು ಸುಪ್ರೀತಾನ ಹೋಗಿ ಕಾಪಾಡ್ದ, ಗಿರಿಜಾನ ಕರ್ಕೊಂಡು ಕೋರ್ಟ್ಗೆ ಬಂದ್ರ. ಅದಕ್ಕೆ ಕಾರಣ ಫೋನ್ ಮಾಡಿದಾಗ ಸುಪ್ರೀತಾ ಚೀರಾಟ ಕಿರಿಚಾಟ ಅಲ್ಲಿ ವೈಷ್ಣವ್ಗೆ ಕೇಳಿಸಿತ್ತು. ಅದೇ ಕಾರಣಕ್ಕೆ ಭಯದಿಂದ ಸುಪ್ರೀತಾನ ಕರ್ಕೊಂಡು ಬರೋಣ ಅಂತ ಹೋದವನ್ಗೆ ಅಲ್ಲಿ ಶಾಕ್ ಆದಿತ್ತು. ಸುಪ್ರೀತಾ ಮೇಲೆ ಅಟ್ಯಾಕ್ ಆಗಿತ್ತು. ಗಿರಿಜಾವ್ನ ರೌಡಿಗಳು ಕರ್ಕೊಂಡು ಹೋಗ್ತಿದ್ರು. ಅವರ ಒಂದು ಕಪಿಮುಷ್ಟಿಯಿಂದ ಅವರಿಬ್ಬರನ್ನ ಕೂಡ ಕರ್ಕೊಂಡು ಕೋರ್ಟ್ಗೆ ಬರ್ತಾನೆ. ಇಲ್ಲಿ ತನ್ನ ಅಮ್ಮನೇ ಎಲ್ಲವನ್ನ ಕೂಡ ಮಾಡಿದ್ದು, ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತಾನೆ. ಜೊತೆಗೆ ಗಿರಿಜಾ ಕೂಡ ಇಲ್ಲಿ ಕೋರ್ಟ್ಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಗಿರಿಜಾನ ಕಂಡು ಸೌದಾಮಿನಿ ಮತ್ತೆ ಕಾವೇರಿ ಇನ್ನೆಲ್ಲವಾಗಿ ಭಯ ಪಡ್ಕೊಳ್ಳೋಕೆ ಶುರು ಮಾಡ್ಕೋತಾರೆ. ಬಿಕಾಸ್ ಇನ್ನೇನು ಅನ್ಕೊಂಡಿದ್ದು ಏನು ಕೂಡ ಆಗ್ತಿಲ್ಲ, ನಮ್ಮ ಕೇಸ್ ಖುಲಾಸೆ ಆಗುತ್ತೆ ಅನ್ಕೊಂಡ್ವಿ, ಆದ್ರೆ ನಾವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ವಿ. ಗಿರಿಜಾ ಬರಬಾರ್ದಿತ್ತು ಕೋರ್ಟ್ಗೆ, ಗಿರಿಜಾ ಬಾರದೆ ಇದ್ದಿದ್ರೆ ಮಾತ್ರ ನಾವು ಉಳಿತಾ ಇದ್ದಿದ್ದು. ಆದ್ರೆ ಇನ್ನು ಯಾವುದೇ ಕಾರಣಕ್ಕೂ ನಾವು ಉಳಿಯೋಕೆ ಸಾಧ್ಯ ಇಲ್ಲವೇ ಇಲ್ಲ. ಗಿರಿಜಾ ಬಂದಿದ್ದಾಯ್ತು, ಗಿರಿಜಾ ಸಾಕ್ಷಿ ಹೇಳಿದ್ರೆ ಇಲ್ಲಿ ಕೇಸ್ ಖಂಡಿತವಾಗ್ಲೂ ಅವ್ರ ಪರ ಆಗತ್ತೆ ಅನ್ನೋದು ಇಲ್ಲಿ ಸೌದಾಮಿನಿ ಕಾವೇರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ತುಂಬಾನೇ ಹೆದರ್ಕೋತಿದ್ದಾರೆ, ಭಯ ಪಡ್ತಿದ್ದಾರೆ. ಈ ಕಡೆ ಸೌದಾಮಿನಿಗೆ ಕೇಸ್ ಸೋಲುತ್ತೆ, ಪಾರ್ಥಸಾರಥಿ ಮುಂದೆ ಸೋಲ್ಬೇಕಾಗತ್ತೆ, ಬರೋ ದುಡ್ಡು ಹೋಗುತ್ತೆ. ಈ ಕಡೆ ಕಾವೇರಿಗೆ ನಾನು ಜೈಲ್ಗೆ ಹೋಗ್ಬೇಕಾಗತ್ತೆ, ನನ್ನ ನಿಜ ಮುಖ ಅಸಲಿ ತನ ಎಲ್ಲರ ಮುಂದೆ ಬಟಾಬೈಲಾಗತ್ತೆ, ನನ್ನ ಮಗ ನನ್ನ ವಿರೋಧ ಆಗ್ತಾನೆ. ಇಂಥ ಬದುಕು ನನಗೆ ಬೇಕಾ? ಅದಕ್ಕೆ ಬದಲು ಈಗಲೇ ಸತ್ತೋಗ್ಬಿಡಬಾರ್ದ ಅಂತ ಕಾವೇರಿಗೆ ಅನಿಸೋಕೆ ಶುರುವಾಗ್ತದೆ. ಇದರ ನಡುವೆ ಕಟಕಟೆ ಮೇಲೆ ಬಂದಂತಹ ಗಿರಿಜಾ ಕೋರ್ಟಿನ ಮುಂದೆ ಸತ್ಯವನ್ನ ಹೇಳ್ತಿದ್ದಾರೆ. ಹೌದು, ಇದನ್ನೆಲ್ಲ ಮಾಡಿಸಿದ್ದೆ ಕಾವೇರಿಯವರು, ನನಗೆ ಸುಳ್ಳು ಸರ್ಟಿಫಿಕೇಟ್ ಮಾಡಿಸಿ ನನ್ನ ಜೊತೆ ಡೀಲ್ ಮಾಡಿಕೊಂಡು ಆಶ್ರಮಕ್ಕೆ ಸೇರಿಸಿ ಏನೂ ಇಲ್ಲದೆ ಇರ್ತಕ್ಕಂಥ ಸೊಸೆನ ರಿಟ್ರೀವ್ ಸೆಂಟರ್ಗೆ ತಂದು ಸೇರಿಸಿದ್ರು. ಮೊದಲೇ ಅವರು ನನ್ನ ಹತ್ರ ಡೀಲ್ ಮಾಡ್ಕೊಂಡಿದ್ರು, ನನ್ನ ಸೊಸೆನ ಕರ್ಕೊಂಡು ಬರ್ತೀನಿ, ಅವಳನ್ನ ಕೊಂದು ಬಿಡು, ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ನಾನು ಕೂಡ ದುಡ್ಡಿಗೆ ಆಸೆ ಒಡ್ಡಿ ನಾನು ಇದಕ್ಕೆ ಒಪ್ಕೊಂಡಿದ್ದೆ. ಅವರು ತಮ್ಮ ಸೊಸೆನ ಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಬರ್ತಿದ್ದಾಗೆ ನಾವು ಅವ್ರ ಮೇಲೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಲ್ಲೋದಕ್ಕೆ ಮುಂದಾದ್ವಿ. ಬಟ್ ಟೈಮ್ ಸರಿ ಇರಲಿಲ್ಲ, ನಾನು ಲಕ್ಷ್ಮಿ ಅವ್ರಿಗೆ ಸಿಕ್ಕ ಹಾಕೊಂಡೆ ಆ ಶಾಕ್ ಟ್ರೀಟ್ಮೆಂಟ್ ಟೈಮಲ್ಲಿ. ಆದರೆ ನನ್ನ ನಂತರ ಎಸ್ಕೇಪ್ ಆಗಿಬಿಟ್ಟೆ. ಬಟ್ ಇವತ್ತು ಅವರು ನನ್ನ ಮಗಳನ್ನು ಕಾಪಾಡಿದ್ದಾರೆ, ನನ್ನ ಮಗಳು ಜೀವವನ್ನು ಕಾಪಾಡಿದ್ದಾರೆ, ಅವ್ರ ಋಣ ನನ್ನ ಮೇಲಿದೆ. ನಾನು ಕಾವೇರಿ ಮಾಡಿರೋ ಒಂದು ಕರ್ಮಕಾಂಡವನ್ನು ಬಿಚ್ಚಿಡೋದಕ್ಕೆ ಇಲ್ಲಿಗೆ ಬಂದಿತ್ತು, ನಿಜ ಹೇಳ್ತಿದ್ದೀನಿ. ನನಗೆ ಅವರು ಡೀಲ್ ಕೊಟ್ಟಿದ್ದು ನಿಜ, ಕಾವೇರಿ ಲಕ್ಷ್ಮಿ ಅವ್ರನ್ನ ಕೊಲ್ಸೋಕೆ ನೋಡಿದ್ದು ನಿಜ. ನಿಜವಾಗ್ಲೂ ಇಂಥ ಅತ್ಯಂತ ಇರ್ತಾರೆ, ದೊಡ್ಡ ದೊಡ್ಡ ಮನೇಲಿ ತುಂಬಾ ಮೇಲ್ನೋಟಕ್ಕೆಲ್ಲ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಸೊಸೆದನ್ನೇ ಕೊಲ್ಲೋದಕ್ಕೆ ಸ್ಕೆಚ್ ಹಾಕ್ತಾರೆ. ಅದೇ ರೀತಿ ನನ್ನತ್ತೆಯಿಂದ ಕೂಡ ನಾನು ಅನುಭವಿಸಿದ್ದೀನಿ. ಯಾವತ್ತೆಯಿಂದನೂ ಕೂಡ ಸೊಸೆಗೆ ಈ ರೀತಿ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವರಂತೂ ಸುಳ್ಳು ನನ್ನ ಹತ್ರ ದುಡ್ಡು ತಿಂದು ನನ್ನ ಹತ್ರನೇ ಇಷ್ಟೆಲ್ಲ ಫೇಕ್ ಮಾಡಿ ನನ್ನ ಮೇಲೆ ಹಾಕ್ತಿದ್ಯಾ ಈ ಅಪಾದ್ಯನ, ಎಷ್ಟಿರಬೇಕು ನಿನಗೆ ಅಂತ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾರೆ ಕಾವೇರಿಯವರು. ಬಟ್ ಏನೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಅಲ್ಲಿ ಜಡ್ಜ್ ಎಲ್ಲವನ್ನ ಕೂಡ ತಡೀತಾರೆ, ನಿಂತ್ಕೊಡಿ ಸರಿಯಾಗಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಏನಮ್ಮ ಸಾಕ್ಷಿ ಇದೆ ನಿಮ್ಮ ಹತ್ರ, ನೀವು ಹೇಳ್ತಿರೋ ಮಾತು ಸತ್ಯ ಅನ್ನೋದಕ್ಕೆ ಅಂತ ಕೋರ್ಟ್ ಕೇಳಿದಾಗ, ನನ್ನ ಹತ್ರ ಫೋನ್ ಇದೆ, ನನ್ನ ಹತ್ರ ಫೋನಲ್ಲಿ ಎಲ್ಲ ರೆಕಾರ್ಡ್ಸ್ ಕೂಡ ರೆಕಾರ್ಡ್ ಆಗಿದೆ, ಅವ್ರು ನಮ್ಮ ಜೊತೆ ಮಾತಾಡಿದ್ದು ಅಂತಿದ್ದಾಗೆ ಈ ಕಡೆ ಕೋರ್ಟ್ಗೆ ಆ ಒಂದು ಮೊಬೈಲ್ನ ಸಬ್ಮಿಟ್ ಮಾಡ್ತಾರೆ ಪಾರ್ಥಸಾರಥಿ. ಆ ಒಂದು ಆಡಿಯೋ ಕ್ಲಿಪ್ಸ್ನ ಕೇಳ್ತಿದ್ದಾಗೆ ಇಡೀ ಕೋರ್ಟ್ ನಿಶ್ಶಬ್ದವಾಗ್ಬಿಡುತ್ತೆ. ಬಿಕಾಸ್ ಕಾವೇರಿ ಕರ್ಮ ಕಾಂಡವನ್ನು ಅವರೇ ಅದರಲ್ಲಿ ಬಿಚ್ಚಿಟ್ಕೊಂಡಿದ್ದಾರೆ. ಕಾವೇರಿ ನಿಜವಾಗ್ಲೂ ಕೂಡ ಅದನ್ನೆಲ್ಲ ಮಾಡಿದ್ರು ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಇಡೀ ಮನೆ ಶಾಕ್ ಆಗ್ತದೆ. ಬಟ್ ಲಕ್ಷ್ಮಿ
ಸುಪ್ರೀತಾ, ಕಾರುಣ್ಯ, ಕೀರ್ತಿ ಎಲ್ಲರೂ ಕೂಡ ಖುಷಿ ಆಗ್ತಿದ್ದಾರೆ. ಬೆಟ್ಟದ ಮೇಲಿನ ಮಹಾದೇವಯ್ಯ ಅಂತೂ ಹರ ಹರ ಮಹಾದೇವ ಸತ್ಯ ಗೆದ್ದಿದ್ದಾಯ್ತು ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ದಾರೆ. ಈ ಕಡೆ ಕಾವೇರಿ ಅವರು ತಲೆ ತಗ್ಗಿಸ್ಬೇಕಾಗಿದೆ. ಮಗ, ಫ್ಯಾಮಿಲಿ ಎಲ್ಲ ಕೂಡ ದೂರ ಆಗ್ತದೆ. ಏನು ಮಾಡಲಿ, ನಾನು ಇಲ್ಲೇ ಸತ್ತೋಗ್ಬಿಡಬಾರ್ದ ಅಂತ ಅನ್ನಿಸ್ತದೆ. ಎಲ್ಲವನ್ನ ಆಲಿಸಿದಂಥ ಕೋರ್ಟ್ ಫೈನಲಿ ಡಿಸಿಷನ್ ಜಡ್ಜ್ಮೆಂಟ್ನ ಕೊಡೋದಕ್ಕೆ ಮುಂದಾಗೇ ಬಿಡ್ತು. ಕಾವೇರಿ ಲಕ್ಷ್ಮಿನ ಕೊಲ್ಲೋಕೆ ಹೋಗಿದ್ದು ಸಾಕ್ಷಿ ಸಮೇತ ರುಜುವಾತಾಗಿರುವುದರಿಂದಾಗಿ ಅವರಿಗೆ 7 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅಂತ ಕೋರ್ಟ್ ಜಡ್ಜ್ಮೆಂಟ್ನ ನೀಡೇ ಬಿಡ್ತು. ಗೆದ್ದಿದ್ದ ಒಂದು ಖುಷಿಯಲ್ಲಿ ಲಕ್ಷ್ಮಿ ಸತ್ಯಕ್ಕೆ ಗೆಲುವು. ಫೈನಲಿ ಇಲ್ಲಿ ಕೋಪ ಮಾಡ್ಕೊಂಡಿರೋ ಕಾವೇರಿಯವರು, ಸಿಟ್ಟಾಗಿರೋ ಕಾವೇರಿಯವರು ಹಾಗೆ ಅಲ್ಲಿ ಮೈಂಡ್ಗೆ ಮಾಡಿ ಹಾಗೆ ತಬ್ಬಕ್ಕಂತ ಮೂರ್ಛೆ ಹೋಗಿ ಹಾಸ್ಪಿಟಲೈಸ್ ಆಗ್ತಾರ, ಅಥವಾ ತನಗೆ ಜೈಲು ಪಾಲ್ ಮಾಡಿದಂತಹ ಲಕ್ಷ್ಮಿಗೆ ಹೋಗಿ ಕಪಾಳಕ್ಕೆ ಬಾರಿಸ್ತಾರ, ಅಥವಾ ಏನೂ ಮಾಡ್ಕೊಳಕ್ಕಾಗದೆ ಸೋತು ಸುಣ್ಣ ಆಗಿದ್ದಾಯ್ತು, ಯಾವುದೇ ದಾರಿ ಕಾಣದೆ ಫೈನಲಿ ಅದು ಪರಪ್ಪನ ಅಗ್ರಹಾರವನ್ನು ಪ್ರವೇಶ ಮಾಡೇ ಬಿಡ್ತಾರೆ. ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ.